ಬೆಂಗಳೂರಿನಲ್ಲಿ ಇಂದು ನಡೆದ ಬ್ರಿಕ್ಸ್ ರಾಷ್ಟ್ರಗಳ ಗುಣಮಟ್ಟ ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರ ಸಭೆಯಲ್ಲಿ ಕೇಂದ್ರ ಗ್ರಾಹಕ ವ್ಯವಹಾರಗಳು ಆಹಾರ ಮತ್ತು ನಾಗರಿಕ ಪೂರೈಕೆ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಪಾಲ್ಗೊಂಡಿದ್ದರು. ಸಭೆಯನ್ನುದ್ದೇಶಿಸಿ ಅವರು ಬ್ರಿಕ್ಸ್ ದೇಶಗಳ ನಡುವೆ ಗುಣಮಟ್ಟ ನಿಯಂತ್ರಣಕ್ಕೆ ಸಂಬಂಧಿಸಿ ಪರಸ್ಪರ ಸಹಕಾರವನ್ನು ಹೆಚ್ಚಿಸುವುದು ಸಭೆಯ ಉದ್ದೇಶವಾಗಿದೆ. ಕಳೆದ 12 ವರ್ಷಗಳಲ್ಲಿ ಭಾರತ ತನ್ನ ಮಾನದಂಡಗಳ ಪ್ರಮಾಣವನ್ನು ಗಣನೀಯವಾಗಿ ವಿಸ್ತರಿಸಿಕೊಂಡಿದ್ದು ಪ್ರಸ್ತುತ 23,300 ಮಾನದಂಡಗಳನ್ನು ಹೊಂದಿದೆ. ಸದ್ಯದಲ್ಲೇ ಈ ಪ್ರಮಾಣ 25,000ಕ್ಕೆ ಏರಿಕೆಯಾಗಲಿದೆ. ಇದು ಕಳೆದ 12 ವರ್ಷಗಳಲ್ಲಿ ದೇಶ ತೀವ್ರಗತಿಯಲ್ಲಿ ಪ್ರಗತಿ ಹೊಂದುತ್ತಿರುವುದರ ಸೂಚಕವಾಗಿದೆ. ಭಾರತದ ಬಹುತೇಕ ಎಲ್ಲಾ ಮಾನದಂಡಗಳು ವಿಶ್ವಾದ್ಯಂತ ಸಹಮತಿ ಪಡೆದಿವೆ ಎಂದು ಹೇಳಿದರು. ಮಾನದಂಡಗಳಿಗೆ ಸಂಬಂಧಿಸಿ ಬ್ರಿಕ್ಸ್ ದೇಶಗಳೊಂದಿಗೆ ಒಡಂಬಡಿಕೆಗೆ ಸಹಿ ಹಾಕಲಾಗುತ್ತಿದ್ದು ಹೆಚ್ಚಿನ ಸಹಕಾರ, ಮಾಹಿತಿ ಹಂಚಿಕೆ ಮತ್ತು ಉತ್ತಮ ಪದ್ಧತಿಗಳ ಅಳವಡಿಕೆಗೆ ನೆರವಾಗಲಿದೆ. ಬ್ರಿಕ್ಸ್ ದೇಶಗಳ ನಡುವೆ ವ್ಯಾಪಾರ, ವಾಣಿಜ್ಯ ಸಂಬಂಧ ವೃದ್ಧಿಯಾಗುವ ಜೊತೆಗೆ ಭಯೋತ್ಪಾದನೆ ವಿರುದ್ಧದ ಕಾರ್ಯಾಚರಣೆ, ಹವಾಮಾನ ಬದಲಾವಣೆ, ಆಹಾರ ಭದ್ರತೆ ಸೇರಿದಂತೆ ವಿವಿಧ ವಲಯಗಳಲ್ಲಿನ ಸಹಕಾರವನ್ನು ಹೆಚ್ಚಿಸಲಿದೆ ಎಂದು ಪ್ರಹ್ಲಾದ್ ಜೋಶಿ ಹೇಳಿದರು. ಬ್ರಿಕ್ಸ್ ಚೇರ್ಮನ್ ಭಾರತ ಈ ಸರ್ತಿ ವಹಿಸಿದಾಗ ನಾವು ಸುಮಾರು 300 ಕಡೆ G20 ಮೀಟಿಂಗು ಭಾರತದಲ್ಲಿ ಆಗಿತ್ತು. ಇದು ಒಂದು ಪಾಯಿಂಟ್ ಮತ್ತು ಫರ್ದರ್ ಆಮೇಲೆ ಇಂಗ್ಲಿಷ್ದಲ್ಲಿಯೂ ಹೇಳ್ತೇನೆ. G20 ಆಗಿತ್ತು. G20 ಸಹಿತ ಮೊದಲು ಯಾವುದೇ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ಗಳು ಮತ್ತೊಂದು ಈ ರೀತಿ ಇವೆಂಟ್ಗಳಾದಾಗ ಡೆಲ್ಲಿಯಲ್ಲೇ ಆಗ್ತಾ ಇದ್ದು. ಈಗ ನರೇಂದ್ರ ಮೋದಿಯವರು ಭಾರತದ ವೈವಿಧ್ಯತೆಯನ್ನು ಇಡೀ ಜಗತ್ತಿಗೆ ಪರಿಚಯಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಹಿಂದೆ G20 ಅದಾಗಿರ್ಬೋದು ಅಥವಾ ಈಗ ಬ್ರಿಕ್ಸ್ ತನ್ನ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ.